ಮೆಡಿಕಲ್ ಕಾಲೇಜ್ PPP ಮೆಡಿಕಲ್ ಕಾಲೇಜ್ ಆಗಬಾರ್ದು ಅಂಥೇಳಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತ ನಮ್ಮ ಎಲ್ಲ ಹೋರಾಟಗಾರರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಮ್ಮದು ಸಹಮತ ಇದೆ. ಎಲ್ಲ ಕಾಂಗ್ರೆಸ್ ನಾಯಕರು ಅಲ್ಲಿ ಭೇಟಿ ಕೊಟ್ಟು ಸಹಮತ ವ್ಯಕ್ತಪಡಿಸಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳು ನಮ್ಮ ಶಿವಾನಂದ ಪಾಟೀಲರು, MB ಪಾಟೀಲರು ಇವರೆಲ್ಲರೂ ಹೋಗಿ ಅಲ್ಲಿ ಭೇಟಿಯಾಗ್ಯಾರ, ಶಾಸಕರುಗಳು ಭೇಟಿಯಾಗಿ ಮಾಡಿದ್ದಾರೆ. ಮುಂದೆ ಕಳೆದ ಒಂದು ವಾರದ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಭೇಟಿಗೆ MB ಪಾಟೀಲ್ ಸಾಹೇಬ್ರು ನಿಯೋಗ ತೊಗೊಂಡು ಹೋಗಿದ್ದಾರೆ. ಅವತ್ತು ಸರಿಯಾಗಿ ಸ್ಪಂದಿಸಿಲ್ಲ ಮುಖ್ಯಮಂತ್ರಿಗಳು. ಅದಕ್ಕೆ ನಂದು ಸಹಮತಿಲ್ಲ. ಯಾಕಂದ್ರೆ ಸರಿಯಾಗಿ ಸ್ಪಂದಿಸಬೇಕಾಗಿತ್ತು, ಅದನ್ನು ಹೇಳ್ಬಿಡ್ತೀನಿ ಇವತ್ತು. ಯಾಕಂದ್ರೆ ಅವ್ರು ಸ್ಪಂದಿಸಬೇಕಾಗಿತ್ತು. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು 2 ತಿಂಗಳಗಟ್ಟಲೆ ಹೋರಾಟ ಮಾಡಿದಂಥ ಜನ ಒಂದು ನಿಯೋಗ ಬಂದಾಗ ಸರಿಯಾಗಿ ಮಾತಾಡಬೇಕಾಗಿತ್ತು. ಅದನ್ನು ನಾನು ವಿಚಾರ ಮಾಡಿದೆ. ಒಂದು ಫಂಕ್ಷನ್ದಲ್ಲಿ ಭೇಟಿಯಾಗಿದ್ದೆ ಅವ್ರಿಗೆ ನಾನು. ಅವ್ರ ಭಾಷಣದಲ್ಲಿ ಹೇಳಿದ್ರು ನನಗೆ ಇವತ್ತು ಜ್ವರ ಬಂದವ, ನೆಗಡಿ ಫುಲ್ ಇದೆ, ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ಭಾಷಣನೂ ಸಹಿತ ಅವ್ರು ಸರಿಯಾಗಿ ಮಾಡಿ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಏನಾದರೂ ಅವ್ರ ಜೊತೆ ಸರಿಯಾಗಿ ವರ್ತನೆ ಮಾಡೋಕೆ ಆಗಲಿಕ್ಕಿಲ್ಲ ಅವ್ರಿಗೆ. ಆದರೆ ಅದನ್ನೇ ಉದ್ದೇಶಪೂರ್ವಕ ಮಾಡಿಲ್ಲ ಅವರು. ಅದನ್ನೇ ನಾವು ಅಪಾರ್ಥ ತಿಳ್ಕೊಬಾರ್ದು. ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಬಟ್ ಏನೇ ಇದ್ದರೂ ಆ ಸಮಯ ಮುಂದೆ ಹಾಕಬೇಕಾಗಿತ್ತು. ಇನ್ನೊಂದು ಸಲ ಭೇಟಿ ಆಗಿರ್ತೀನಿ ಅಂತ ಹೇಳಿ ಇನ್ನೊಂದು ಸಲ ಭೇಟಿಯಾಗಿ ಅವ್ರಿಗೆ ಸರಿಯಾಗಿ ಸ್ಪಂದಿಸಬೇಕಾಗಿತ್ತು. ಅವ್ರಿಗೆ ಅದಕ್ಕೆ ನಂದು ಸಹಮತ ಇದೆ. ಮತ್ತು MB ಪಾಟೀಲ್ ಸಾಹೇಬ್ರಾದ್ರೂ ದಿನ ನಿಗದಿಪಡಿಸಿ ಅಂತ ಕರ್ಕೊಂಡು ಹೋಗ್ಯಾರಲ್ಲ, ಅವರು ಸಾರಾಸಾರ ವಿಚಾರ ಮಾಡಿ ಮುಖ್ಯಮಂತ್ರಿಗಳು ಫೀ ಇರ್ತಾರಲ್ಲೋ ಅವ್ರು ಹೆಂಗದ ಪರಿಸ್ಥಿತಿ ತಿಳ್ಕೊಂಡು ಕರ್ಕೊಂಡು ಹೋಗಿ ಸರಿಯಾಗಿ ಸಭೆ ಮಾಡಿ ಅದನ್ನು ವಿವರಣೆ ಕೊಡಬೇಕಾಗಿತ್ತು ಅಂತ ಈ ನಂದು ಇದು ಉತ್ತರದಿದೆ. ಅಲ್ಲ ಸರ್, MB ಪಾಟೀಲ್ ಸಾಹೇಬರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಈ PPP ಆಗೋದ್ರಿಂದ ಯಾವುದೇ ಸಾಮಾನ್ಯ ಜನರಿಗಾಗಲಿ ಯಾರಿಗೆ ಕೂಡ ಏನೋ ಅನಾನುಕೂಲ ಆಗಲ್ಲ, ಎಲ್ಲ ಸರ್ಕಾರದ ಮಟ್ಟದೊಳಗೆ ಇರ್ತದೆ, ಅದಕ್ಕೆ ಯಾರೂ ಕೂಡ ಇದು ಭಯ ಪಡೋ ಅವಶ್ಯಕತೆ ಇಲ್ಲ, ಇದನ್ನ ಮಾಡಲೇಬೇಕಾಗುತ್ತೆ, ಅಟ್ಲೀಸ್ಟ್ ಅದರ ಬರ್ತಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತೀವಿ ಅಂತ ಹೇಳಿದ ಬದಲು ಕೂಡ ಮತ್ತೆ ಈ ರೀತಿ ಹೋರಾಟ ಮಾಡ್ತಾರೆ. ಒಬ್ರು ಹಂಗೆ ಹೇಳ್ತಾರೆ, ಶಿವಾನಂದ ಪಾಟೀಲ್ ಹೇಳ್ತಾರೆ ನನಗೆ ಅವಾಗ ಅವಕಾಶ ಇತ್ತು, ನಾನು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ಈಗ ಆಗಬೇಕು ಅಂತ. ಮತ್ತು ಇನ್ನು ಇಬ್ಬರು ಸಚಿವರಲ್ಲೇ ಈ ರೀತಿ ಒಂದು ಏನಂದ್ರೆ ವಾಗ್ವಾದ ಕೊಂಡು ಈ ಪೈಪೋಟಿ ನಡೀತಾ ಇದೆ. ಇದರಿಂದ ಹಿನ್ನೆಲೆ ಏನಾಗ್ತದೆ ಅಂದ್ರೆ ನಾಳೆ ಯಾವ ಲೆವೆಲಿಗೆ ಬಂದ PPPನೂ ಬೇಡ, ಯಾವ ಒಂದು ವಿಷಯ ಇದರಲ್ಲಿ ನಮ್ಮ ಜಿಲ್ಲೆ ಇಬ್ಬರು ನಾಯಕರು, ಇಬ್ಬರು ಮಂತ್ರಿಗಳು ಕೂತು ಚರ್ಚೆ ಮಾಡಿ ಒಂದಾಗಿ ಅದು PPP ಆಗಬಾರ್ದು, ಸರ್ಕಾರಿ ಕಾಲೇಜ್ ಆಗಬೇಕಂತ ನಿರ್ಣಯ ತಗೋಬೇಕು ಅವ್ರಿಬ್ಬರು. ಇದು ಅಲ್ಲಲ್ಲ, ನೀವು ಕೇಳಿದ್ರಲ್ಲ, ನೀವೇ ಅಂದ್ರಲ್ಲ ಒಂದಾಗಿ ಅಂದ್ರೆ ಕೂತು, ಅದರ ಅರ್ಥ ಒಂದಾಗಿ ಅಂದ್ರೆ ವಿರೋಧ ಪಕ್ಷದ ಹಿಂಗೆ ಆಡಳಿತ ಪಕ್ಷ ಅಲ್ಲ, ಇಬ್ಬರು ಕೂತು ಒಂದೇ ಕಡೆ ಕೂತು ಮಾತಾಡಿ ಜಿಲ್ಲೆ ಹಿತದೃಷ್ಟಿಯಿಂದ ನಿರ್ಣಯ ತಗೋಬೇಕು. ಆಮೇಲೆ PPP ಕಾಲೇಜಿಂದ ಸಾಧಕ ಬಾಧಕಗಳು ನಮ್ಮ ಡಾಕ್ಟರ್ ಹೇಳ್ತಾರೆ. ಅದ್ರ ಬಗ್ಗೆ PPP ಬಗ್ಗೆ ಇದು ಆ್ಯಕ್ಚುಲಿ PPP